ಮಕ್ಕಳ ಬಿಸಿಯೂಟಕ್ಕೆ ಬ್ರೇಕ್, ಅಸ್ವಚ್ಛತೆ ಆರೋಪ. ರಾಜ್ಯ ಸರ್ಕಾರ ಸರ್ಕಾರಿ ಶಾಲೆಗಳಲ್ಲಿ ಕಲಿಯುವ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡುವ ಉದ್ದೇಶದಿಂದ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಮಧ್ಯಾಹ್ನ ನೀಡಲಾಗುತ್ತಿರುವ ಬಿಸಿಯೂಟದಲ್ಲಿ ಅಸ್ವಚ್ಛತೆ ಹಾಗೂ ಅಸಮರ್ಪಕ ನಿರ್ವಹಣೆ ಆರೋಪ ಕೇಳಿಬಂದಿದೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ನಾಗನೂರು ಪಿಎ ಗ್ರಾಮದ ಸರ್ಕಾರಿ ಶಾಲೆ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ನೀಡಲಾಗುತ್ತಿರುವ ಬಿಸಿಯೂಟದಲ್ಲಿ ಸ್ವಚ್ಛತೆ ಹಾಗೂ ದಿನಸಿ ಕಳವು ಮಾಡಲಾಗುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿದೆ. ಈ ಕುರಿತು ಸಭೆ ನಡೆಸಿದ ಪಾಲಕರು ಹಲವು ಬಾರಿ ಬಿಸಿಯೂಟ ತಯಾರಿಸುವ ಸಿಬ್ಬಂದಿಗಳಿಗೆ ತಾಕೀತು ಮಾಡಲಾಗಿತ್ತು. ಆದರೆ ಮತ್ತೆ ಅದೇ ಸಮಸ್ಯೆ ಮುಂದುವರೆದಿದೆ. ಕೂಡಲೇ ಸಿಬ್ಬಂದಿ ಬದಲಾವಣೆ ಮಾಡುವಂತೆ ಪಾಲಕರು ಒತ್ತಾಯ ಮಾಡಿದ್ದಾರೆ. ಇಲ್ಲೇ ಮಾಡ್ತಿದ್ವು ಆದ್ರೆ ನಮ್ಗೆ ಈಗ ಬ್ಯಾಡ ಸಮಸ್ಯೆ ಬಂದೈತಿ. ಏನಾಯ್ತು ಸ್ವಲ್ಪ ಅಕ್ಕಿ ಅಂತ ರೇಷನ್ ತುಡುಗಾಗತ್ತತಿ. ಮತ್ತ ಕೆಲವೊಮ್ಮೆ ಸರ್ಗಳು ಇಲ್ದಾಗ ಅವ್ರದ ಕರ ಮಾಡ್ತಾರ, ಹಸನ್ ಮಾಡ ಸ್ವಚ್ಛ ಮಾಡಿ ಹಾಕಂಗಿಲ್ಲ. ಹಿಂಗಾಗಿ ಹುಡುಗರು ನಮ್ಮ ಶಾಲೆ ಕಡೆ ಗಮನ ಕೊಡ್ಲಾಕ ಊರ್ ಪಾಲಕರ ನಮಗೆಲ್ಲ ಕಂಡು ಬಂದತಿ. ಏನು ಸ್ವಲ್ಪ ಸಾಮಾನು ತುಡುಗಾಗತ್ತಿ, ರೇಷನ್ ತುಡುಗಾಗತ್ತತಿ, ಅಕ್ಕಿ ತುಡುಗೋಗ್ತಿ, ಬ್ಯಾಳೆ ತುಡುಗಾಗತ್ತಿ. ಈ ರೀತಿಯಾಗಿ ನಮ್ಮ ಸಮಸ್ಯೆ ಆಗಿ ಶಾಲೆಗೆ ಕೊರತೆ ಆಗೈತಿ. SDM ಅಧ್ಯಕ್ಷರು ಅವರು ಪಾಪ ಹೇಳ್ತಾರೋ ಮಾಡ್ಬೇಡ್ರಿ ಹಂಗ ಒಳ್ಳೇದಲ್ಲ ಅಂತ ಹೇಳ್ತಾರೋ, ಅವ್ರ ಪರವಾಗಿನೂ ಅವ್ರ ಗಮನ ಮ್ಯಾಲ ತಗೊಳಂಗಿಲ್ಲ. ಅವ್ರು SDM ಅವರಿಗೆ ಕಿಮ್ಮತ್ ಕೊಟ್ಟಿಲ್ಲ ಅವ್ರು ಕೆಲಸ ಮಾಡೋರು. ಹಿಂಗಾಗಿ ನಮ್ಮ ಸಡನ್ಲಿ ಆಗಿ ನಾವು ತಾತ್ಕಾಲಿಕವಾಗಿ ಈ ಅಡಿಗೆ ಅವ್ರು ನಾಳಿಂದ ಬಂದ್ ಆಗ್ಬೇಕು. ಬಂದಾಗಿ ಇವತ್ತಿಂದ ನಾಳಿಂದ ಬೇರೆ ತಾತ್ಕಾಲಿಕ ತಗೋಬೇಕು. ಅದ್ರದ್ದು ಏನ ಪರಿಹಾರ ಗೌರ್ಮೆಂಟ್ ಸಿಗೋವರೆಗೆ ನಾವು ಊರ್ ಗ್ರಾಮಸ್ಥರು ಕೂಡ ಅವರಿಗೆ ನಾವು ಪಗಾರ ಕೊಡ್ತೀವಿ. ನಾವು ಯಾರಿಗೆ ಈ ತಾತ್ಕಾಲಿಕ ಮಾಡುವಂತ ಕೆಲಸಗಾರಿಗೆ ಆದ್ರೆ ನಾವ್ ನಾಳಿಂದ ಈ ಕೆಲಸದವ್ರ ಅಡಿಗೆ ಮಾಡೋದು ಬಂದ್ ಆಗ್ಬೇಕು. ಯಾಕಂದ್ರೆ ಕೆಲವೊಂದು ಮಕ್ಕಳಿಗೆ ಬಹಳ ನುಸಿ ಅಥವಾ ಜಾಳಿಗೆ ಹಂಗ ಇದ್ದದ್ದು ಹಂಗ ಅಡಿಗೆ ಮಾಡಿ ಹಾಕತ್ತಾರ. ನೀರ್ ತರಕ ಯಾರು ಕೇಳಾಕ್ ಬಂದ್ ಊರ ಕೇಳೋಣ, ನೀವೇನ ನಿಮ್ಮ ಮನೆ ಹಾಕ್ತೀರ ನುಸಿ ಅಂತ ಕೇಳ್ತಾರ. ಅವ್ರು ನಿಮ್ಮ ಮನೆ ಹಿಂಗ ಹಸ ಮಾಡಿ ಹಾಕ್ತಾರ ಅಂತ ಕೇಳ್ತಾರೆ. ಈ ರೀತಿ ಆಗೋದ್ರಿಂದ ನಮ್ಗೆ ತೊಂದರೆ ಆಗೈತೆ. ಅದು ತಿರುಗಿ ನಮಗೆ ಕೇಳಾಕ್ ಬಂದಾಗ ಗ್ರಾಮಸ್ಥರು ಉತ್ತರ ಅವರ ರಿಪೋರ್ಟ್ ಎದುರಾಗಿ ಕೊಡ್ತಾರ. ನಮಗೆ ನಿಮ್ಮ ಮನೆ ನಿಮ್ ಹ್ಯಾಂಡ್ರ್ ಮಾಡಿ ಅಡಿಗೆ ಹಾಕ್ತಾರನ ಈ ರೀತಿ ಮಾತಾಡ್ತಾರ. ನಮ್ಮ ಹ್ಯಾಂಡ್ರ್ ನಮಗೆ ಅಡಿಗೆ ಮಾಡಿ ಹಾಕೋದು ಇವ್ರು ಯಾರು ನಾವು ಪಗಾರ ಕೊಟ್ಟಿದ್ವಿ. ನಮ್ಮ ಹ್ಯಾಂಡ್ರಿಗೆ ಪಗಾರ ಕೊಡ ನಾವು ಇವ್ರಿಗೆ ನಾವು ಪಗಾರ ಕೊಟ್ಟಿದ್ದೀವಿ. ಊರನವ್ರು ಊರ್ ಗ್ರಾಮಸ್ಥರ ಕೊಟ್ಟಿದ್ದೀವಿ. ಊರ್ ಗ್ರಾಮಸ್ಥರವರೆಗೆ ನಮ್ಗೆ ಅನ್ಯಾಯ ಆಗತ್ತೈತಿ. ಆ ರೀತಿ ಏನೈತಿ ನಮಗೆ ಅನ್ಯಾಯ ಆಗಬಾರ್ದು. ನಾವು ಸರ್ಕಾರಕ್ಕೆ ವಿನಂತಿ ಮಾಡ್ಕೊಂಡಿದ್ವು. ನಾವು BO ಸಾಹೇಬ್ರಿಗಾರು ಫೋನ್ ಮಾಡಿ ಫೋನ್ ಮುಖಾಂತರ ಮಾತಾಡಿದ್ವಿ. ನಾವು ಸಾಹೇಬ್ರ ನಮ್ಗೆ ಅನ್ಯಾಯ ಆಗತೈತಿ. ಈ ರೀತಿಯಾಗಿ ನಮ್ಗೆ ಏನೈತಿ ಸರಿಯಾಗಿ ನಮಗೆ ಯೋಗ್ಯ ಕ್ರಮದಾಗ ಹುಡುಗರಿಗೆ ಅನ್ನ ಅಡಿಗೆ ಊಟ ಆಗಬೇಕು. ಮತ್ತು ಊರ್ ವತಿಯಿಂದ ಏನ ಬಂದ್ರೆ ನಮಗೆ SDM ಅಧ್ಯಕ್ಷರು ನಮಗೆ ಹಿಡಿದಾರೆ, 2 ಸಲ ಗಮನಕ್ಕೆ ತಂದಾರ. ಆದ್ರೆ ಅವ್ರಿಗೆ ಅವ್ರು ಅಡಿಗೆ ಮಾಡೋಕೆ ಕಿಮ್ಮತ್ ಕೊಟ್ಟಿಲ್ಲ. ಆ ರೀತಿ ಸಡನ್ಲಿ ತಾತ್ಕಾಲಿಕವಾಗಿ ಇವ್ರನ್ನ ಬದಲಾಯಿಸಿ ಬೇರೆದವ್ರು ನಮ್ಗೆ ಅಡಿಗೆ ಮಾಡಕ್ಕೆ ಅನುಕೂಲ ಮಾಡ್ಕೊಡ್ಬೇಕಂತ ನಾವು ಈಗ ರಿಪೋರ್ಟ್ ಮಾಡಿದ್ವಿ. ನಾವು ಈಗಾಗಲೇ ಕಾಂಪೌಂಡ್ ವ್ಯವಸ್ಥೆ ಕಾಂಪೌಂಡ್ ಸರಿಯಾಗಿಲ್ಲ, ಕಲ್ಲಾಗೆಲ್ಲ ಉಚ್ಚಿ ಬಿದ್ದಾವ್ರಿ, ಅದು ಸರಿಯಾಗಿಲ್ಲ. ಆ ರೀತಿಯಾಗಿ ನಮಗೆ ಏನಾಗಿತ್ತು ಅದಕ್ಕೆ ನಾವು ಸ್ವಲ್ಪ ಅನುಕೂಲ ಮಾಡ್ಕೊಡ್ಬೇಕು. ನಮಗ ಕಾಂಪೌಂಡ್ ಮಾಡಿಸ್ಕೋಬೇಕು. ಕ್ಯಾಮ್ರಾ ಬಂದಿಟ್ಟಾರ್ರಿ, ಇವೆಲ್ಲ ಸಮಸ್ಯೆ. ಕ್ಯಾಮ್ರಾ ಆಗಿತ್ತು. ಕ್ಯಾಮ್ರಾ ನಿಮ್ ಸರ್ಕಾರದಿಂದ ನಮ್ಗೆ ಹಿಂಗೆಲ್ಲ ತುಡುಗ ಆಗ್ತಕ್ಕಂಥ ಸಾಂಬಾರ್ ಸೇವತ್ತಿಟ್ಟಾರ. ಶಾಲಿನ ತುಡುಗಾಗಿ ಹೊಂಟ ನಾ ಹುಡುಗರು ತುಡುಗಾಗಿ ಹೋದ್ರಿ ಅಂತ ಹೇಳಿದ್ರಿ. ಕೆಲವು ಹುಡುಗರ ತುಡುದ್ರು, ಯಾರೋ ಹುಡುಗರು ತುಡುಗೋರು ಯಾರು ಕೇಳಿದ್ರಿ. ಮಕ್ಕಳು ತುಡುಗಾಗಿ ಹೋದ್ರು ಅಂದ್ರ ಎಲ್ಲೋ ಕಲಿಗೆ ನಡ್ದಾವ. ಈಗ ಎಲ್ಲಿ ಬಿಹಾರ ನಡದೈತಿ, ಗುಜರಾತ್ ನಡದೈತಿ. ಹುಡುಗರು ಮಕ್ಕಳು ನಮ್ಮ ಹುಡುಗರಿಗೆ ಅನ್ನ ತುಡುಗಾಕತೈತಿ, ಅಕ್ಕಿ ತುಡುಗಾಕತೈತಿ. ನಾಳೆ ಮಕ್ಕಳು ತುಡುಗಾದ್ರೆ ಯಾರು ಜವಾಬ್ದಾರಿ? ಸರ್ಕಾರಕ್ಕೆ ಹೊಣೆಗಾರ ಅವರು, ಸರ್ಕಾರ ಶಿಕ್ಷಕರು ಅಥವಾ ನಾವು ಊರು ಗ್ರಾಮಸ್ಥರು. ಆ ರೀತಿಯಾಗಿ ನಮಗೆ ಅನ್ಯಾಯ ಆಗತ್ತೆ ಮಾಡಿ ತಾತ್ಕಾಲಿಕವಾಗಿ ಏನೈತಿ ಅಡಿಗೆ ಬಯಸಿದ ಮತ್ತೆ ತಾತ್ಕಾಲಿಕ ನಾಳಿಂದ ಬೇರೆದನ್ನು ಕೊಡ್ಬೇಕು. ನಮಗೆ ಸಾಹೇಬ್ರೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಉದಯ್ ಹೊಸ್ಮನಿಕೆ, ಮೇಮ್ ನ್ಯೂಸ್, ಚಕ್ಕೋಡಿ. Amarcon collection में आओ, नई वैरायटी यहाँ पाओ, सबके लिए कपड़े हैं खास. Amarcon में खुशियाँ हैं पास. Amarcon. Amarcon collection, खड़े बाजार, बेलगाम.